ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಏನ್ ಹೊಸ ವಿಡಿಯೋ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಹಿಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ನೀವು ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ನಿಮಗೆ ಆ ಸ್ಕಿನ್ ಬ್ಯಾರಿಯರ್ ಇತ್ತು, ಆ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಆ ವಿಡಿಯೋ ಥ್ರೂ ಔಟ್ ಪ್ರೊಸೆಸ್ನ ನೋಡಿ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು. ಐ ಮೀನ್ ಅದರಲ್ಲಿರೋ ಸ್ಕಿನ್ ಕೇರ್ದು ಟಿಪ್ಸ್ನ ನೀವು ನೋಡಿಕೊಂಡು ನೀವು ಮನೇಲೇ ಮಾಡಿಕೊಂಡು ಒಂದು ಫ್ಲೇಮ್ಲೆಸ್ ಸ್ಕಿನ್ನ ನೀವು ತಗೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನಂತ ಅಂದ್ರೆ 1K ಆಗ್ಲಿಕ್ಕೆ ತುಂಬಾ ಹತ್ರ ಇದೆ. ಸೊ ದಟ್ ಇನ್ನೊಂದು ಸ್ವಲ್ಪ ನೀವೆಲ್ಲರೂ ಪುಷ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ 1K ಡೆಫಿನೆಟ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಆ್ಯಂಡ್ ನಿಮ್ಮ ಮೋಟಿವೇಶನ್, ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ನೀವು ಕೊಡೋ ಮೋಟಿವೇಶನ್ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಅದರಿಂದನೇ ನನಗೆ ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟ್ ಬರ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಮಾತಾಡಲಿಕ್ಕೆ ಬಂದಿರೋದು ಒಂದೇ ಟಿಪ್, ಕೊರಿಯನ್ ಗ್ಲಾಸ್ ಸ್ಕಿನ್. ಸೊ ಈಗ ಎಲ್ರೂ ಅಷ್ಟೇ ಕೆ ಡ್ರಾಮಾ ಸಿ ಡ್ರಾಮಾ ಅಂತ ನೋಡ್ತಾನೆ ಇರ್ತೀರಾ. ಯಾಕೆ ಅಂತಂದ್ರೆ ಒಂದು ಪಾಯಿಂಟ್ ನನಗೆ ಗೊತ್ತಿರೋದು, ಅವರೆಲ್ಲ ತುಂಬಾ ಕ್ಯೂಟ್ ಆಗಿರ್ತಾರೆ. ಕೊರಿಯನ್ ಅವರು ತುಂಬಾ ಕ್ಯೂಟ್ ಆಗಿರ್ತಾರೆ. ಅಂಡ್ ಎಲ್ರಿಗೂ ಇಷ್ಟ ಅವ್ರನ್ನ ನೋಡ್ಲಿಕ್ಕೆ. ಲೈಕ್ ಗರ್ಲ್ಸಿಗೆ ಬಾಯ್ಸ್ ಆಗಿರ್ಬೋದು, ಬಾಯ್ಸ್ಗೆ ಗರ್ಲ್ಸಿಗೆ ಆಗ್ಬೋದು. ಸೊ ಅವ್ರಿಗೆ ನೋಡ್ಲಿಕ್ಕೆ ಇಷ್ಟ ಅಂತ ನನಗೆ ಡೆಫಿನೆಟ್ಲಿ ಗೊತ್ತು. ಇನ್ನೊಂದು ಎಲ್ರೂ ಅಷ್ಟೇ, ನನ್ನ ಕಾಲೇಜಲ್ಲಿ ಆಗ್ಬೋದು, ನನ್ನ ಗೊತ್ತಿರೋರಾಗ್ಬೋದು, ಎಲ್ರು ಕೆ ಡ್ರಾಮಾ ಸಿ ಡ್ರಾಮಾ ಅಂತ ನೋಡ್ತಾ ಇರ್ತಾರೆ. ಸೊ ಅದನ್ನ ನೋಡ್ತಾ ಇರ್ಬೇಕಾದ್ರೆ ನಿಮಗೂ ಅನ್ಸಿರುತ್ತೆ ದಟ್ ನಮಿಗೂ ಕೊರಿಯನ್ ಸ್ಕಿನ್ ಬೇಕು, ಕೊರಿಯನ್ ತರನೇ ನಾವು ಬೆಳ್ಳಗೆ ಚೆನ್ನಾಗಿರ್ಬೇಕು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಆ ಕೊರಿಯನ್ ಬ್ಯೂಟಿನಿ ನಾವು ಹೆಂಗೆ ಮಾಡ್ಕೊಳ್ಳೋದು? ಸೊ ಕೊರಿಯನ್ ಅಲ್ಲಿ ನೀವು ಕೊರಿಯಾಗ ಹೋಗ್ಬಿಟ್ರೆ ಅಲ್ಲಿ ತುಂಬಾ ಎಕ್ಸ್ಪೆನ್ಸಸ್ ಇರುತ್ತೆ. ಬಿಕಾಸ್ ಅಲ್ಲಿ ಎಲ್ಲರೂ ಯಾಕೆ ಹಂಗಿರ್ತಾರೆ ಅಂತಂದ್ರೆ ಅವ್ರು ಅದೇ ತರ ಪ್ರಿಕಾಷನ್ಸ್ ಆಗ್ಬೋದು, ಬ್ಯೂಟಿ ಟಿಪ್ಸ್ ಗಳಾಗ್ಬೋದು, ಅಥವಾ ಅಂಡರ್ ಮೆಡಿಕೇಶನ್ ಆಗ್ಬೋದು. ದೇರ್ ಆರ್ ಮೆನಿ ರೀಸನ್. ಬಿಕಾಸ್ ನನಗಂತೂ ಡೆಫಿನೆಟ್ಲಿ ಗೊತ್ತಿಲ್ಲ, ಬಿಕಾಸ್ ಐ ನೆವರ್ ಬಿನ್ ಟು ಕೊರಿಯಾ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಕೊರಿಯನ್ ಅಲ್ಲಿ ಒಂದು ಸ್ಕಿನ್ ಟಿಪ್ ನ ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ಬೋದು ಇದು. ಸೊ ಇದರಲ್ಲಿ ಏನೂ ಇಲ್ಲ ಗೈಸ್, ಏನೂ ಇಲ್ಲ. ಇದರಲ್ಲಿ ಚಿಯಾ ಸೀಡ್ಸ್ ಅಂತ ಇರುತ್ತೆ. ಚಿಯಾ ಸೀಡ್ಸ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಾನು ಚಿಯಾ ಸೀಡ್ಸ್ ನ ಲಿಂಕ್ ನ ಹಾಕ್ತೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಿಯಾ ಸೀಡು, ಮಿಲ್ಕ್ ಮತ್ತೆ ಜೇನುತುಪ್ಪ ಇಷ್ಟೇ ಬೇಕಾಗಿರೋದು. ಇದ್ರ ಮಧ್ಯೆ ಏನು ಬೇಡ ನಿಮಗೆ ಕೊರಿಯನ್ ಸ್ಕಿನ್ ಬೇಕು ಅಂತ ಅನ್ಲಿಕ್ಕೆ. ನೋಡಿ, ಐ ಹೋಪ್ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇದನ್ನ ನಾನು ಹೆಂಗೆ ಪ್ರೋಸೆಸ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಇದ್ರಲ್ಲಿರೋ ಬೆನಿಫಿಟ್ ನ ತಿಳ್ಕೊಳ್ಳೋಣ. ಚಿಯಾ ಸೀಡ್ ಬಂದ್ಬಿಟ್ಟು ಮಿಲ್ಕ್ ಬಗ್ಗೆ ನಾನು ಹೇಳೋದೇ ಬೇಡ, ನಿಮ್ಗೆ ಗೊತ್ತಿರುತ್ತೆ. ನಾವು ಒಂದು ಫೇಸ್ ಸೋಪ್ ಬಾರ್ ಆಗಿರ್ಬೋದು ಅಥವಾ ಎಂತ ಬಾಡಿ ಬಾರ್ ಆಗಿರ್ಬೋದು, ಎಲ್ಲಾದ್ರಲ್ಲೂ ಮಿಲ್ಕ್ ಕಂಟೆಂಟ್ ಆಗಿರುತ್ತೆ. ಒಂದೊಂದು ಸೋಪ್ ಎಲ್ಲರೂ ಮಿಲ್ಕ್ ಯೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಇದರಲ್ಲಿ ನಮಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಅದರಲ್ಲಿ ಮಿಲ್ಕ್ ಅಲ್ಲಿ ಚಿಯಾ ಸೀಡ್ಸ್ ಏನಂತ ಬಂದ್ರಲ್ಲಿ ಆಂಟಿಬಯೋಟಿಕ್ಸ್ ಆಗ್ಬೋದು ಅಥವಾ ಇನ್ಫ್ಲಮೇಷನ್ ನ ಕಮ್ಮಿ ಮಾಡುತ್ತೆ. ಅಂಡ್ ನಿಮ್ಮ ಸ್ಕಿನ್ನಿಗೆ ಇದು ಒಮೆಗಾ 3 ಬಂದ್ಬಿಟ್ಟು, ಆಕ್ಚುಲಿ ಐ ವಾಂಟೆಡ್ ಟು ಟಾಕ್ ಅಬೌಟ್ 1 ಕ್ಯಾಪ್ಸೂಲ್. ಆಕ್ಚುಲಿ ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಈ ವಿಡಿಯೋಲ್ ಆದ್ರೆ ಹೇಳ್ತೀನಿ, ಇಲ್ಲ ನೆಕ್ಸ್ಟ್ ವಿಡಿಯೋ ನಾನು ನಿಜವಾಗ್ಲೂ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಒಮೆಗಾ 3 ಇರೋದ್ರಿಂದ ನಮ್ಮ ಸ್ಕಿನ್ ನ ಹೈಡ್ರೇಟ್ ಮಾಡುತ್ತೆ. ಹಾಗೆ ಯಾವುದೇ ತರ ಡೆಡ್ ಪಾರ್ಟಿಕಲ್ಸ್ ಆಗ್ಬೋದು ಅಥವಾ ಮಾರ್ಕ್ಸ್ ಆಗ್ಬೋದು, ಸ್ಕಾರ್ಸ್ ಆಗ್ಬೋದು, ಅದೆಲ್ಲ ಇತ್ತು ಅಂತಂದ್ರೆ ಅದನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಒಂದೇ ಯೂಸ್ ಅಲ್ಲಿ ನಿಮಗೆ ಡಿಫ್ರೆನ್ಸ್ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಈ ಏನ್ ಹೇಳಿದೆ ಚಿಯಾ ಸೀಡ್ ನೋಡ್ಬೋದು ನೀವು, ಕ್ರೀಮಿ ಟೆಕ್ಸ್ಚರ್ ಇದೆ ಇದು. ಓಕೆನಾ, ಕ್ರೀಮಿ ಟೆಕ್ಸ್ಚರ್ ಇದೆ. ನೀವು ಒಂದು ಒಳ್ಳೆ ಬ್ರ್ಯಾಂಡ್ ಚಿಯಾ ಸೀಡ್ಸ್ ನ ನೀವು ತಗೋಬೇಕಾಗುತ್ತೆ. ಇದನ್ನ ನೀವು ಐಸ್ ಕ್ಯೂಬ್ ಮಾಡಿನೂ ಸಹ ಯೂಸ್ ಮಾಡಬಹುದು, ಹಾಗೆ ಸಹ ಯೂಸ್ ಮಾಡಬಹುದು. ಸೊ ಇದನ್ನ ಮಾಡ್ಲಿಕ್ಕೆ ನೋಡ್ಬೋದು ಎಷ್ಟು ಹಾಲು ತಗೊಂಡಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದ್ ಸ್ವಲ್ಪ ಹಾಲ್ಗೆ 1 ಸ್ಪೂನ್, ಇದೇ ಸ್ಪೂನಲ್ಲಿ 1 ಸ್ಪೂನ್ ಚಿಯಾ ಸೀಡ್ಸ್ ನ ಹಾಕಿ ನಾನು ಬೆಳಗ್ಗೆನ ಸೋಕ್ ಮಾಡಕ್ಕೆ ಇಟ್ಬಿಟ್ಟಿರೋದು. ಸೊ ಒಂದೊಂದ್ಸತಿ ಏನ್ ಮಾಡಿ ಅಂದ್ರೆ ನೀವು ಫ್ರೀಸರ್ ಅಲ್ಲಿ ಇಟ್ಕೊಂಡ್ರೆ ಇದು ಐಸ್ ಗೆಡ್ಡೆ ತರ, ಅಂದ್ರೆ ಐಸ್ ಕ್ಯೂಬ್ಸ್ ಏನಿರುತ್ತೆ ಅದಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಸಹ ನೀವು ನಾರ್ಮಲ್ ಐಸ್ ಕ್ಯೂಬ್ ನ ಹಿಂಗೆ ಮಾಡ್ಬೋದು. ಸೊ ಹಂಗ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ನಾನಿವಾಗ ಆಕ್ಚುಲಿ ಫ್ರೀಸರ್ ಅಲ್ಲೇ ಇಟ್ಟಿದ್ದೆ, ಫ್ರೀಸರ್ ಇಂದ ತೆಗೆದು ಈಚೆ ಇಟ್ಟಿದ್ದೀನಿ. ವೈ? ಬಿಕಾಸ್ ನನಗೆ ಇದನ್ನ ನಿಮಗೆ ಕ್ರೀಮಿ ಟೆಕ್ಸ್ಚರ್ ತೋರಿಸ್ಬೇಕಿತ್ತು. ನಾನು ನೋಡಿದ್ರ ಕ್ರೀಮಿ ಟೆಕ್ಸ್ಚರ್. ಸೊ ನೀವೇನು ಮಾಡಲ್ಲ, ಹಾಲ್ಗೆ 1 ಸ್ಪೂನು ಚಿಯಾ ಸೀಡ್ಸ್ ನ ಹಾಕ್ತೀರಾ. ಚಿಯಾ ಸೀಡ್ಸ್ ನ ಹಾಕ್ಬಿಟ್ಟು
1 ಅವರ್ಗೆ ನಿಮ್ಗೆ ಆಕ್ಚುಲಿ ಚಿಯಾ ಸೀಡ್ಸ್ ಹೇಳ್ತಾರೆ ಹಾಗೆ 1 ಅವರ್ಗೆ ಆಗ್ಬಿಡುತ್ತೆ ಪೇಸ್ಟ್ ಅಂತ, ಬ್ಲೆಂಡ್ ಆಗುತ್ತೆ ಅಂತ. ನಾಟ್ ರಿಯಲಿ. ಆಕ್ಚುಲಿ ಇದನ್ನ ನೀವು ಗ್ರೈಂಡ್ ಸಹ ಮಾಡ್ಬೋದು. ಈ ಕನ್ಸಿಸ್ಟೆನ್ಸಿನ ನೀವು ಗ್ರೈಂಡ್ ಸಹ ಮಾಡ್ಬೋದು, ಬಟ್ ನಾನು ಗ್ರೈಂಡ್ ಮಾಡಿಲ್ಲ, ಹಂಗೆ ಹಾಕೋತೀನಿ. ಸೊ ಇದಕ್ಕೆ ಒಂದ್ ಸ್ವಲ್ಪ ಹನಿಯಲ್ಲಿ ಬ್ಲೀಚಿಂಗ್ ಏಜೆಂಟ್ ಇದೆ. ಸೊ ಬ್ಲೀಚಿಂಗ್ ಏಜೆಂಟ್ ಇರೋದ್ರಿಂದ ನಿಮ್ಮ ಸ್ಕಿನ್ ವೈಟ್ ಆಗ್ಲಿಕ್ಕೆ, ಗ್ಲೋ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಒಂದ್ ಸ್ವಲ್ಪ ಹನಿನ ಹಾಕೋತೀನಿ. ಈಗ ಬರ್ತಾನೆ ಇಲ್ಲ ಗೈಸ್. ಬಂತು ಗೈಸ್. ಸೊ ಯಾರ್ಯಾರಿಗೆ ಕೊರಿಯನ್ ತರ ಸ್ಕಿನ್ ಬೇಕು ನಿಮಗೆ ಅಂತ ಆಸೆ ಪಡ್ತಾ ಇರ್ತೀರಾ, ಅವರು ಇದನ್ನ ಹಾಕಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಇದಾಯ್ತಲ್ಲ. ಈಗ ಇದನ್ನ ಫೇಸಿಗೆ ಹಾಕ್ಬೇಕು. ಎಷ್ಟು ಕೋಲ್ಡ್ ಆಗಿದೆ ಗೈಸ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ಕೆ. ಇದನ್ನ ಹಾಲ್ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ನಾನು ಹಾಲ್ ಸ್ವಲ್ಪ ಜಾಸ್ತಿ ಹಾಕೋಬಿಟ್ಟಿದೀನಿ. ಇಲ್ಲಿ ನೋಡಿ, ಐಸ್ ಕ್ಯೂಬ್ ಈ ತರ ಇರುತ್ತೆ. ಇದನ್ನ ಹಿಂಗ್ ಮಸಾಜ್ ಸಹ ಮಾಡ್ಬೋದು ನೀವು, ಚೆನ್ನಾಗಿರುತ್ತೆ ಆಕ್ಚುಲಿ. ಇಲ್ಲಿ ನಿಮ್ಗೆ ಐಸ್ ಕ್ಯೂಬ್ ತರನೂ ಆಯ್ತು, ಕೊರಿಯನ್ದು ಒಂದು ಟಿಪ್ಸ್ ತರನೂ ಆಯ್ತಾ. ಹಾಲು ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ನಾನು ಜಾಸ್ತಿ ಹಾಕೋಬಿಟ್ಟಿದ್ದೀನಿ ಆಗ್ಲೇ ಹೇಳ್ದಂಗೆ. ಬಟ್ ಇದು ನಂಗೆ ನಿಜವಾಗ್ಲೂ ವರ್ಕ್ ಆಗಿದೆ. ನಾನು ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ ಆಲ್ಟರ್ನೇಟಿವ್ಲಿ. ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಆಕ್ಚುಲಿ. ಎಸ್ ಗಾಯ್ಸ್, ನೀವು ಹಾಕೊಂಡು 10 ನಿಮಿಷ ಬಿಡಿ. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಚಿಯಾ ಸೀಡ್ಸ್ ಹಾಕೊಂಡು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ತೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ದಾಟ್. ಎಸ್, ಇಷ್ಟೇ ಆಗಿರುತ್ತೆ. ನಿಮಗೆ ಕೊರಿಯನ್ದು ಫ್ಲೇವ್ಲೆಸ್ ಸ್ಕಿನ್ ಬೇಕಂತಂದ್ರೆ ಇದನ್ನ ಯೂಸ್ ಮಾಡಿ. ಇದನ್ನ 10 ನಿಮಿಷ ಬಿಟ್ಟು ವಾಶ್ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಯಾವ್ದಾದ್ರು ವಿಡಿಯೋ ಬೇಕಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ, ಆ ವಿಡಿಯೋ ಜೊತೆಗೂ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಬೈ ಬೈ.